ಹೊಟ್ಟೆ ಹಸಿರೋದಕ್ಕೂ ತಟ್ಟೆಲಿ ಇಷ್ಟ ಎಲ್ಲ ಚೆನ್ನಾಗಿರೋಂಥ ಊಟ ಇರೋದಕ್ಕೂ ಅದರಲ್ಲೂ ನಾನ್ ವೆಜ್ ಇರೋದಕ್ಕೆ ಬಾಯಲ್ಲಿ ನೀರು ತುಂಬಿಕೊಳ್ತಾ ಇದೆ. ದುರ್ಗಾನ ಸುತ್ತೊಡಿತಾ ಇದ್ದೀವಿ. ರಾಮ್ ಕರ್ಕೊಂಡು ಬಂದಿರೋದು ಎಲ್ಲಿಗೆ ಅಂದರೆ ಚಾಪೆ ರೆಡ್ಡಿ ಹೋಟೆಲು. ಮಟನ್ ಚಾಪ್ಸ್, ಇದು ಮಟನ್ ಸಾರು. ದುರ್ಗದಲ್ಲಿ ಸ್ವರ್ಗ ನೋಡಿದೆ ಆ್ಯಕ್ಚುಲಿ. ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತಿ ಊಟದಲ್ಲೂ ಕೂಡ ಬೆಸ್ಟ್ ಆಪ್ಷನ್ಗಳಿದೆ. ಚಿಕನ್ ಕೂಡ ತುಂಬಾ ಸ್ಮೂತಾಗಿ ಬೆಂದಿದೆ. ಬೆರಳಲ್ಲಿ ಹಿಂಗೆ ಕಿತ್ತರೆ ಹಾಗೆ ಬರ್ತಾ ಇದೆ. ಮಸಾಲೆ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಹಳ್ಳಿ ಮನೆ ವಾತಾವರಣ ಆಲ್ರೆಡಿ ಇದೆ, ಮತ್ತು ಹಳ್ಳಿ ಸ್ಟೈಲಲ್ಲೇ ಊಟ ಸಿಗುತ್ತಾ? ಹೌದು, ಖಂಡಿತ. ಏನೇನು ಸ್ಪೆಷಲ್ ನಿಮ್ಮ ಹೋಟೆಲ್ದು? ನಮ್ಮದು ಕೈಮಾ ಚೆನ್ನಾಗಿರ್ತದೆ, ಕೈಮಾ ಮಸಾಲ, ಕೈಮಾ ಫ್ರೈ, ಬೋಟಿ ಚೆನ್ನಾಗಿರ್ತದೆ, ತಲೆ ಮಟನ್ ಮಾಡ್ತೀವಿ. ಮಟನ್ ಎಷ್ಟು ಸ್ಮೂದಾಗಿ ಬೆಂದಿದೆ ಅಂದರೆ ಎರಡೇ ಬೆರಳಲ್ಲಿ ತುಂಡಾಗುತ್ತೆ ಈ ಥರ. ಮನೆ ಊಟ ಹತ್ರ ಫೀಲ್ ಆಗುತ್ತೆ. ಹರ್ ವೀಕೆಂಡ್ ಬರ್ತಾ ಇದೀವಿ ನಾವು. ನಮಗೆ ಮನೆ ಊಟ ಭಾಳ ಮಿಸ್ ಆಗಿದೆ ಅಂತೇಳಿ ಭಾಳ ಫೀಲ್ ಆಗ್ತಿರೋದು. ಓಕೆ, ಅಯ್ಯಪ್ಪ ನಮ್ಮ ಮನೆ ಊಟ ಭಾಳ ಮಿಸ್ ಆಗ್ತಿದೆ ಅಲ್ಲ. ಕಿಚನ್ಗೆ ಒಂದು ಸಿಂಪಲ್ಲಾಗಿ ಒಂದು ಭೇಟಿ ಕೊಟ್ಬಿಟ್ಟು ಅಲ್ಲಿ ನೈಸ್. ಇದು ಮಟನ್ ಎಲ್ಲ ಮನೇಲಿ ಯಾವುದಾದ್ರು ಫಂಕ್ಷನ್ ಆದಾಗ ನಮ್ಮ ಮನೆಗಳಲ್ಲಿ ಮಾಡ್ತಾರಲ್ಲ ಹಾಗೆ ಫೀಲ್ ಅನ್ನಿಸ್ತಾ ಇದೆ. ಓ ನೈಸ್ ನೈಸ್. ಚಾಪ್ಸ್, ಮಟನ್ ಚಾಪ್ಸ್. ಅದು ಈ ಕಡೆ ಕೈಮಾ ಫ್ರೈ ಮಾಡ್ತಾ ಇದ್ದಾರೆ. ಸರಿ, ದುರ್ಗಾನ ಸುತ್ತೊಡಿತಾ ಇದ್ದೀವಿ. ಒಂದು 2-3 ಟ್ರೆಕ್ಕಿಂಗ್ಗಳನ್ನ ಮಾಡಿ ಸುಸ್ತಾಗಿ ಹೊಟ್ಟೆ ಹಾಸ್ಕೊಂಡು ಬಂದಿರೋಂಥದ್ದು. ಐದು ಟ್ರೆಕ್ಕಿಂಗ್ ಆಗೋಯ್ತಾ? ಓಕೆ. ಈಗ ನನಗೆ ರಾಮ್ ಕರ್ಕೊಂಡು ಬಂದಿರೋದು ಎಲ್ಲಿಗೆ ಅಂದರೆ ಚಾಪೆ ರೆಡ್ಡಿ ಹೋಟೆಲು. ಭಾನುವಾರ ಇವತ್ತು ಸರಿಯಾಗಿ ನಮ್ಮದು ಬ್ಯಾಟಿಂಗ್ ಆಡಬೇಕಂತ ಬಂದಿದ್ದೀವಿ. ನಾನ್ ವೆಜ್ ಪ್ರೋಟೀನ್ಸ್ ಎಲ್ಲ ಬರ್ನ್ ಔಟ್ ಇದೆ, ಎಲ್ಲ ಕ್ಯಾಲರೀಸ್ ಎಲ್ಲ ಬರ್ನ್ ಔಟ್ ಇದೆ. ಇದು ಟ್ರೆಕ್ಕಿಂಗ್ ಮಾಡಿ ಅದಕ್ಕೆ ಸ್ವಲ್ಪ ನಾನ್ ವೆಜ್ ತಿನ್ನೋಣ ಅಂದ್ಬಿಟ್ಟು ಬಂದಿರೋದು ಚಿತ್ರದುರ್ಗದಲ್ಲಿ ಚಾಪೆ ರೆಡ್ಡಿ ಹೋಟೆಲ್ಗೆ. ಒಂದು ಹಳೆಯದು, ಒಂದು 40 ವರ್ಷ ಹಳೆಯದು. ನೀವು ನೋಡಿ ಅಲ್ಲಿ ಹೆಂಗಿರುತ್ತೆ ಅಂತ ಕರ್ಕೊಂಡು ಬಂದಿದ್ದಾರೆ. ಒಳಗಡೆ ಹೋಗಿ ನೋಡೋಣ ಏನೇನು ಸಿಗುತ್ತೆ, ತಿನ್ನೋಣ ಬನ್ನಿ. ಎಂಟ್ರಿ ಆದರೆ ಫ್ಯಾಮಿಲೀಸ್ ಮತ್ತು ಮಕ್ಕಳು ಎಲ್ಲರೂ ತಿಂತಾ ಇರೋಂಥ ಜಾಗ. ಸೊ ಹಳೆ ಕಾಲದ ಕಲ್ಲಲ್ಲಿ ಮಾಡಿರೋಂಥ ಟೇಬಲ್ಗಳಿವೆ. ನಮಸ್ತೆ. ನಮಸ್ತೆ. ಶಿವ ಅಂತ ನನ್ನ ಹೆಸರು. ಚಾಪೆ ರೆಡ್ಡಿ ಹೋಟೆಲ್ ತುಂಬ ಫೇಮಸ್ ಅಂತ ನಮ್ಮ ಫ್ರೆಂಡ್ ಕರ್ಕೊಂಡು ಬಂದಿದ್ದಾರೆ. ಹೌದಾ? ಥ್ಯಾಂಕ್ ಯು. ಇದು ಎಷ್ಟು ವರ್ಷ ಹಳೇದಾಗಿರ್ಬೋದು? ನಮ್ದೀಗ 35 ವರ್ಷ ಆಯಿತು. ಹೌದಾ? 1991ನಲ್ಲಿ ಮಾಡಿದ್ದೆ. ಓಕೆ. ಮುಂಚೆಯಿಂದಲೇ ಇದೆ ಇಲ್ಲ ಇಲ್ಲೇ ಇದೆಯಲ್ಲ, ಸಿಟಿ ಒಳಗಡೆ ಇತ್ತಾ? ಮುಂಚೆ ಇಲ್ಲೇ ಇದ್ದಿದ್ದು, ಹೈವೇ ಪಕ್ಕದಲ್ಲೇ ಅಂತ. ತುಂಬ ಚೆನ್ನಾಗಿದೆ. ಇದು ಒಂದು ಅಥೆಂಟಿಕ್ ಹಂಗೆ ಇದೆ. ಆಡಂಬರ, ಒಂದೇನೋ ಒಂದು ಮೇಕಪ್ ಆ ಥರ ಎಲ್ಲ, ಬಟ್ ಮನೆಯಲ್ಲಿ ಫೀಲ್ ಇರುತ್ತಲ್ಲ ಆ ಥರ ಅನ್ನಿಸ್ತಾ ಇದೆ. ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡಲೇ ಇಲ್ಲ ನಾವು ಅದಕ್ಕೆ. ಓಕೆ. ಹಾಂ ಹಾಂ. ನಾವು ಹೋಟೆಲ್ ಶುರು ಮಾಡಿದಾಗ ಏನು ಇತ್ತು ವಾತಾವರಣ ಅದನ್ನ ಹಂಗೆ ಉಳಿಸ್ಕೊಂಡು ಬಂದ್ವಿ. ಓಕೆ. ಇದೆಲ್ಲ ರೇಟ್ಸ್ ಆ್ಯಕ್ಚುಲಿ ನಮಗೆ ಸಿಗೋಕ್ಕೆ ಇದು ಈ ಥರ ಟೇಬಲ್ಗಳು ಕೂಡ ಅವತ್ತಿಂದೆ ಅದು. ಹಾಂ ಹಾಂ ಹಾಂ. ಕುರ್ಚಿಗಳು ಮಾತ್ರ ಮುರಿದೋದಾಗೆಲ್ಲ ಚೇಂಜ್ ಮಾಡ್ತೀವಿ ಅಷ್ಟೇ. ಸರಿ ಸರಿ. ಬಟ್ ಆವಾಗ ಇದ್ದ ಸ್ಟ್ರಕ್ಚರ್ ನೋಡಿ, ಹೊರಗಡೆ ಚಪ್ಪರ ಇದೆಯಲ್ಲ, ಹೌದು ಹೌದು, ಅದು ನಮ್ಮದು ಟ್ರೇಡ್ ಮಾರ್ಕ್ ಸ್ಟ್ರಕ್ಚರ್ ಅವತ್ತಿಂದ. ಅದೇ ನಂಗೆ ಎಂಟ್ರಿ ಆದಾಗೇ ಒಂದೇನೋ ಒಂದು ಖುಷಿ ಅನ್ನಿಸ್ತು, ಒಂದು ಹಳ್ಳಿ ಮನೆಗೆ ಹೋದಂಗೆ. ಹಳ್ಳಿ ಮನೆಗೆ ಹೋದಂಗೆ. ಆಮೇಲೆ ಬೇಸಿಗೆಯಲ್ಲಿ ತಂಪಾಗಿರ್ತದೆ. ಹೌದು, ನಮಗೆ ತಂಪಾಗಿರೋದು ಮತ್ತು ಪ್ಲೆಸೆಂಟ್ ಆಗಿರೋದು ಮುಖ್ಯ. ಎಲ್ಲಾದರೂ ಹೊರಗಡೆ ಹೋದಾಗ ಯಾವುದಾದ್ರು ನಾನ್ ವೆಜ್ ತಿನ್ನಬೇಕು ಅಂದರೆ ನಾಟಿ ಸ್ಟೈಲ್ ಅಂತ ತುಂಬ ಹುಡುಕ್ತಾ ಇರ್ತಾರೆ. ನಾಟಿ ಸ್ಟೈಲ್ ಅಂದರೆ ಹಳ್ಳಿ ಸ್ಟೈಲು, ಹಳ್ಳಿಗಳಲ್ಲಿ ಸಿಗುವಂಥದ್ದು. ಇಲ್ಲಿ ಹಳ್ಳಿ ಮನೆ ವಾತಾವರಣ ಆಲ್ರೆಡಿ ಇದೆ, ಮತ್ತು ಹಳ್ಳಿ ಸ್ಟೈಲಲ್ಲೇ ಊಟ ಸಿಗುತ್ತಾ? ಹೌದು, ಖಂಡಿತ. ಏನೇನು ಸ್ಪೆಷಲ್ ನಿಮ್ಮ ಹೋಟೆಲ್ದು? ನಮ್ಮದು ಕೈಮಾ ಚೆನ್ನಾಗಿರ್ತದೆ, ಕೈಮಾ ಮಸಾಲ, ಕೈಮಾ ಫ್ರೈ, ಬೋಟಿ ಚೆನ್ನಾಗಿರ್ತದೆ, ತಲೆ ಮಟನ್ ಮಾಡ್ತೀವಿ. ಆಮೇಲೆ ಚಾಪ್ಸ್ ತುಂಬ ಚೆನ್ನಾಗಿರ್ತದೆ. ವಾರಕ್ಕೆ 3 ದಿನ ಆಲ್ಟರ್ನೇಟ್ ಡೇ ಬಿರಿಯಾನಿ ಮಾಡ್ತೀವಿ, ಅದು ಚೆನ್ನಾಗಿರ್ತದೆ. ಮುದ್ದೆ ಸಿಗುತ್ತಾ? ಮುದ್ದೆ, ಚಪಾತಿ, ಕಡಕ್ ಚಪಾತಿ. ಗ್ರೇಟ್. ಸಿಗ್ತದೆ. ಒಳಗಡೆ ಒಂದು ಸುತ್ತು ನೋಡ್ಕೊಂಡು ಬರೋಣ. ನೋಡ್ತೀವಿ ಬನ್ನಿ. ನನಗೆ ಯಾವುದೇ ಹೋಟೆಲ್ಗೆ ಹೋದರೂ ಕೂಡ ಕಿಚನ್ಗೆ ಒಂದು ಸಿಂಪಲ್ಲಾಗಿ ಒಂದು ಭೇಟಿ ಕೊಟ್ಬಿಟ್ಟು ಅಲ್ಲಿ ನೋಡೋದಕ್ಕಿರುತ್ತಲ್ಲ ಬಣ್ಣಗಳು ಮತ್ತು ಅದೊಂದು ಅರೇಂಜ್ಮೆಂಟ್ಸು. ನಮಸ್ತೆ ಸರ್. ಇದೆಲ್ಲ ನಮ್ಮ ಸ್ಟಾಫ್ ಇವರೆಲ್ಲ ಎಲ್ಲ ಹೆಂಗಸರ ಮಾಡ್ತಾ ಇರೋವಂಥದ್ದು. ರುಚಿ ಬಗ್ಗೆ ಮಾತಾಡೋಂಗೆ ಇಲ್ಲ ಹಾಗಾದ್ರೆ. ನಮ್ಮ ಸೊಸೆ. ನಮಸ್ತೆ. ನಮಸ್ತೆ. ಎಲ್ಲ ಇವ್ರದ್ದು ಇನ್ಚಾರ್ಜ್ ಅಡುಗೆ ಮನೆ. ಸ್ಪೆಷಲ್ ಯಾವುದು ಇವತ್ತು? ಮಟನ್, ಚಿಕನ್ ಯಾವುದು ಬೆಸ್ಟ್ ಅಂತ ಹೇಳ್ತಿದ್ರೆ ಇವತ್ತು ಮಟನ್. ಓಕೆ. ಇದು ತೆಗಿತಾ ಇದ್ದಾರೆ ಚಿಕನ್. ನೈಸ್. ಇದು ಮಟನ್. ಎಲ್ಲ ಮನೇಲಿ ಯಾವುದಾದ್ರು ಫಂಕ್ಷನ್ ಆದಾಗ ನಮ್ಮ ಮನೆಗಳಲ್ಲಿ ಮಾಡ್ತಾರಲ್ಲ ಹಾಗೆ ಫೀಲ್ ಅನ್ನಿಸ್ತಾ ಇದೆ. ಯಾವುದೇ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಹೈಜೀನ್ ಇಲ್ಲದೆ ಒಂದೊಂದು ಮಾಡಿರ್ತಾರೆ. ಇದು ಮನೆಯಲ್ಲಿ ಕ್ಲೀನಾಗಿ ಮಾಡಿರ್ತಾರಲ್ಲ ಮನೆಯಲ್ಲಿ ಅಮ್ಮಂದಿರು, ಆ ಥರ ಅನ್ನಿಸ್ತಾ ಇದೆ. ಕೈಮಾ. ಓ ನೈಸ್ ನೈಸ್. ಚಾಪ್ಸ್, ಮಟನ್ ಚಾಪ್ಸ್. ಅದು ಈ ಕಡೆ ಕೈಮಾ ಫ್ರೈ ಮಾಡ್ತಾ ಇದ್ದಾರೆ. ಸರ್, ಏನು ಸರ್ ಸ್ಪೆಷಲ್? ಹೆಣ್ಮಕ್ಳಿಗೇನೆ ಇಲ್ಲಿ ಪ್ರಾಧಾನ್ಯತೆ ಕೊಟ್ಟಿದ್ದೀರಾ? ಅಡುಗೆ ಮನೆಯಲ್ಲೇ ಹೆಣ್ಮಕ್ಳಿದ್ರೆ ಕ್ಲೀನಾಗಿ ಇರ್ತದೆ. ಓ ನೈಸ್. ಅದೊಂದು ಮೋಸ್ಟ್ಲಿ ನಿಮ್ಮದು ಯುನಿಕ್ನೆಸ್ ಅದೇ ಕ್ಯಾರಿ ಆಗ್ತಿರೋದಕ್ಕೆ ಜನರಿಗೆ ತುಂಬ ಇಷ್ಟ ಆಗ್ತಿದೆ ಅನಿಸುತ್ತೆ. ತುಂಬ ಕೇಳಿದ್ದೀವಿ ಹೋಟೆಲ್ ಬಗ್ಗೆ. ಆಗಲೇ ಹೇಳ್ದಂಗೆ ಹೊಟ್ಟೆ ಹಸಿತಾ ಇದೆ, ಮುದ್ದೆ ತಿನ್ಬೇಕು ಅನ್ನಿಸ್ತಾ ಇದೆ. ಮಟನ್ ಚಾಪ್ಸ್ ನೋಡಿದ್ಮೇಲಂತೂ ತಿನ್ನಲೇಬೇಕು ಅನ್ನಿಸ್ತಾ ಇದೆ. ಚೆನ್ನಾಗಿರ್ತದೆ. ಹೌದಾ ಸರ್? ಒಂದು ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಆಮೇಲೆ ಒಂದು ಮಾತು ನಿಮ್ಗೆ ಹೇಳಬೇಕು. ಹಾಂ ಸರ್.
ಈಗ ನಾವು ಶುರು ಮಾಡಿ 35 ವರ್ಷ ಆಯಿತು. ಇಲ್ಲಿಯವರೆಗೆ ಯಾವುದೇ ಕೆಮಿಕಲ್ಸ್ ಬಳಸಿಲ್ಲ ನಾವು. ಕೆಮಿಕಲ್ಸ್, Natural colours ಆ ಥರ. ಯಾವುದೂ ಬಳಸಿಲ್ಲ. ಜನಗಳು ದುಡ್ಡು ಕೊಟ್ಟು ನಮ್ಮ ಹೋಟೆಲ್ ಊಟಕ್ಕೆ ಬಂದಮೇಲೆ ಅವ್ರ ಆರೋಗ್ಯ ಕಾಪಾಡ್ಕೊಂಡು ನೋಡೋದು ಕೂಡ ನಮ್ಮ ಜವಾಬ್ದಾರಿ. ಹೌದು ಹೌದು. ನಾವಿಲ್ಲಿ ಬಳಸೋ ನೀರು, ಎಲ್ಲ ಮೆಟೀರಿಯಲ್ಸ್, ಎಣ್ಣೆಯಿಂದ ತರಕಾರಿಯವರೆಗೆ, ನಾವು ತರಕಾರಿ ತಂದು ತಿನ್ನ ಅಡುಗೆ ಮಾಡೋಕ್ಕಿಂತ ಮುಂಚೆ ಕ್ಲೀನಾಗಿ ತೊಳೆದು ಬಳಸ್ತೀವಿ. ನೈಸ್. ಅಷ್ಟು ಕಾಳಜಿ ನಮಗಿದೆ ಹೋಟೆಲ್. ನಾನು ಒಂದ್ಸರಿ ಟೇಸ್ಟ್ ಮಾಡಿ ಮಾಡಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓನ್ಲಿ ಹೋಮ್ ಮೇಡ್ ಫುಡ್ ಥರ ಇದೆ. ಒಂಥರ ಮನೆ ಊಟ ಥರ ಫೀಲ್ ಆಗುತ್ತೆ. ನೀವು ಬರ್ತಿರ್ತೀರ ಆಗಾಗ? ಯಾ, ನಾವು ಆ್ಯಕ್ಚುಲಿ ಹರ್ ವೀಕೆಂಡ್ ಬರ್ತಾ ಇದ್ದೀವಿ ನಾವು. ನೀವು ಎಲ್ಲಿಂದ? ಎವ್ರಿ ವೀಕೆಂಡ್ ಬರ್ತೀವಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಂದ. ನೈಸ್. ಬಟ್ ಹರ್ ವೀಕೆಂಡ್ ನಾವು ಇಲ್ಲಿ ಬರ್ತೀವಿ. ಒಂಥರ ಮನೆ ಫುಡ್ ಥರ ಫೀಲ್ ಆಗುತ್ತೆ. ಚಿತ್ರದುರ್ಗದವರೇನಾ ನೀವು? ಬ್ಯಾಂಗ್ಳೂರ್ ನಮ್ಮದು. ಓಕೆ. ನಮಗೆ ಮನೆ ಊಟ ಭಾಳ ಮಿಸ್ ಆಗಿದೆ ಅಂತೇಳಿ ಭಾಳ ಫೀಲ್ ಆಗ್ತಿರೋದು. ಓಕೆ. ಅಯ್ಯಪ್ಪ, ನಮ್ಮ ಮನೆ ಊಟ ಭಾಳ ಮಿಸ್ ಆಗ್ತಿದೆಯಲ್ಲ, ಯಾವ ಥರ ಈ ಥರ ಆದರೆ ನಾವು ನಮ್ಮ ಮನೆ ಊಟದಿಂದ ಒಂದು 4 ಮಂತ್ಸಿಂದ ನಾವು ಮನೆ ಊಟ ಮಿಸ್ ಆಗ್ತಿರೋದು. ಲಾಸ್ಟ್ ಒಂದು 2-3 ವೀಕ್ಸಿಂದ ನಾವು ಚಾಪೆ ರೆಡ್ಡಿ ಅನ್ನೋ ಹೋಟೆಲ್ನ ಭಾಳ ಫೇಮಸ್ ಆಗಿ ನಾವು ಕೇಳಿಸ್ಕೊಳ್ತೀವಿ. ನಾವು ಸಂಡೇ ಇಲ್ಲಿ ಫುಡ್ ತಿಂದಾದ್ಮೇಲೆ ನಮಗೆ ಹೇಗಾಗುತ್ತೆ ಅಂದರೆ 1 ವೀಕ್ ಫುಲ್ ನೆನಪಿರುತ್ತೆ ನಮಗೆ. ಆ ಫುಡ್ ಇಲ್ಲಿ ಎಳ್ಕೊಂಡು ಸಂಡೇವರೆಗೂ ವೇಟ್ ಮಾಡ್ತಿರ್ತೀವಿ ನಾವು. ಚಾಪ್ಸ್, ಮಟನ್ ಚಾಪ್ಸ್ ಸರ್? ಮಟನ್ ಚಾಪ್ಸ್. ಸೂಪರ್. ಮಟನ್ ಚಾಪ್ಸ್ ಬಂದಿದೆ. ಕೀಮಾ ಫ್ರೈ, ಚಿಕನ್ ಫ್ರೈ. ವಾವ್, ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೊಟ್ಟೆ ಹಸ್ತಿರೋದಕ್ಕೂ, ತಟ್ಟೆಲಿ ಇಷ್ಟ ಎಲ್ಲ ಚೆನ್ನಾಗಿರೋವಂಥ ಊಟ ಇರೋದಕ್ಕೂ, ಅದರಲ್ಲೂ ನಾನ್ ವೆಜ್ ಇರೋದಕ್ಕೆ ಬಾಯಲ್ಲಿ ನೀರು ತುಂಬ್ಕೊಳ್ತಾ ಇದೆ. ಭಾನುವಾರದ ಹೊತ್ತು ಬಾಡೂಟ, ಅದರಲ್ಲೂ ಮುದ್ದೆ ಊಟ ಅಂದರೆ ಅದೃಷ್ಟ ಮಾಡಿರಬೇಕು. ಮಟನ್ ಚಾಪ್ಸ್ ಇದು ಇಷ್ಟು ದೊಡ್ಡ ಪೀಸ್ ಕೊಟ್ಟಿದ್ದಾರೆ. ಹಾಗೆ ಇದು ಕೈಮಾ ಉಂಡೆ. ತುಂಬ ಫ್ರೆಶ್ ಅನ್ನಿಸ್ತಾ ಇದೆ. ಮಟನು ತುಂಬ ಫ್ರೆಶ್ ಇದೆ. ಮತ್ತು ಮಸಾಲೆ ಕೂಡ ನಾನು ಆಗಲೇ ಅಡುಗೆ ಮನೇಲಿ ನೋಡಿದಾಗ ಹೆಂಗಸರೆ ಮಾಡ್ತಿದ್ದರಿಂದ ಮನೇಲಿ ತಿನ್ನಂಗೆ ಅನ್ನಿಸ್ತಾ ಇದೆ. ಇದು ಚಿಕನ್ನು. ಫಸ್ಟು ನಾನು ಮುದ್ದೆ ತಿನ್ನಲೇಬೇಕು ಒಂದು ತುತ್ತು. ಸೇವಾ ಕೂಡ ನಾನು ಆ್ಯಕ್ಚುಲಿ ತುಂಬ ಈ ಚಿತ್ರದುರ್ಗ ಈ ಕಡೆ ಸ್ವಲ್ಪ ನಾರ್ತ್ ಭಾಗಕ್ಕೆ ಬರ್ತಾ ಸಾವಜಿ ಸ್ಟೈಲ್ ಇರ್ಬೋದು, ಇಲ್ಲ ಈ ಮಸಾಲೆ ಬಣ್ಣನೇ ತುಂಬ ಮಜಾ ಅನಿಸುತ್ತೆ ನೋಡೋದಕ್ಕೆ. ಮಟನ್ ಸಾರು ಸಖ ಟೇಸ್ಟಿ ಇದೆ. ದುರ್ಗದಲ್ಲಿ ಸ್ವರ್ಗ ನೋಡಿದೆ ಆ್ಯಕ್ಚುಲಿ. ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತಿ ಊಟದಲ್ಲೂ ಕೂಡ ಬೆಸ್ಟ್ ಆಪ್ಷನ್ಗಳಿದೆ. ಚಿತ್ರದುರ್ಗದ ಸುತ್ತುತ್ತಾ ಇದ್ದೀನಿ. ಚಿತ್ರದುರ್ಗದಲ್ಲಿ ವೆಜ್ ಹೋಟೆಲ್ಗಳಿಗೂ ಬರೋಲ್ಲ, ತುಂಬ ಒಳ್ಳೆಯ ಹೋಟೆಲ್. ಮಸಾಲೆ ಹಾಗೆ ಗಂಟ್ಲಲ್ಲಿ ಇಳಿತಾ ಇದೆ. ದುರ್ಗದಲ್ಲಿ ತುಂಬ ಒಳ್ಳೊಳ್ಳೆ ಜಾಗಗಳನ್ನ ನೋಡಿ ವೆಜ್ಜಿಗೂ ತುಂಬ ಆಪ್ಷನ್ಸ್ಗಳಿದೆ ಹೋಟ್ಲು, ಹಾಗೆ ನಾನ್ ವೆಜ್ಗೂ ಇದೆ. ಬೆಸ್ಟ್ ಅನಿಸಿದೆ ನನಗೆ ಚಾಪೆ ರೆಡ್ಡಿ ಹೋಟೆಲು. ಮಟನ್ ಎಷ್ಟು ಸ್ಮೂತಾಗಿ ಬೆಂದಿದೆ ಅಂದರೆ 2 ಬೆರಳಲ್ಲಿ ತುಂಡಾಗುತ್ತೆ ಈ ಥರ. ವಂಡರ್ಫುಲ್. ಸಖತ್ತಾಗಿದೆ. ನೀವೇನಾದರೂ ನೆಕ್ಸ್ಟ್ ಟೈಮ್ ಚಿತ್ರದುರ್ಗದಲ್ಲಿದ್ದು ಏನಾದರೂ ನಾನ್ ವೆಜ್ ತಿನ್ನಬೇಕು ಅಂತ ಅನ್ಸಿದ್ರೆ ತಪ್ಪದೆ ಚಾಪೆ ರೆಡ್ಡಿ ಹೋಟೆಲ್ಗೆ ಭೇಟಿ ಕೊಡಿ. ಹೇಗಿದೆ ಅಂತ ತಿಂದು ಟೇಸ್ಟ್ ಕೂಡ ಹೇಳಿ. ಥ್ಯಾಂಕ್ ಯು ರಾಮ್, ರೆಕಮೆಂಡ್ ಮಾಡಿದ್ದಕ್ಕೆ ಕರ್ಕೊಂಬಂದಿದ್ದಕ್ಕೆ. ಪ್ರೈಸ್ ಏನಿದೆ ಅಂತ ಆಮೇಲೆ ಪ್ರೈಸ್ ಲಿಸ್ಟ್ ತೋರಿಸ್ತೀನಿ. ಚಿಕನ್ ಕೂಡ ತುಂಬಾ ಸ್ಮೂತಾಗಿ ಬೆಂದಿದೆ. ಬೆರಳಲ್ಲಿ ಹಿಂಗೆ ಕಿತ್ತರೆ ಹಾಗೆ ಬರ್ತಾ ಇದೆ. ಮಸಾಲೆ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲ್ ಮಸಾಲೆ ಯೂಸ್ ಮಾಡಿದ್ದಾರೆ. ಬೆಸ್ಟ್ ಟೇಸ್ಟ್ ಇದೆ. ಇಲ್ಲಿ ಕಡಕ್ ಚಪಾತಿ ಅಂತ ಸಿಗುತ್ತೆ, ರೊಟ್ಟಿ ಥರ. ಮುಟ್ಟಿದ್ರೆ ಹಪ್ಪಳ ಥರ ಹಂಗೆ ಪುಡಿ ಆಗ್ತಾ ಇದೆ. ಮಟನ್ ಜೊತೆ ಕಲ್ಸ್ಕೊಂಡು ತಿಂದರೆ ಹೆಂಗಿದೆ ಗೊತ್ತಾ ಇದು. ಹೋಟೆಲ್ ಶುರು ಮಾಡಿದಾಗ ತೆಂಗಿನ ಗರಿ ಚಪ್ರ ಹಾಕಿದ್ವಿ. ಹೋಟೆಲ್ ಇತ್ತು, ಮುಂದ್ಗಡೆ ಚಪ್ರ ಹಾಕೊಂಡು ಆ ತೆಂಗಿನ ಗರಿ ಹೆಣದಿರೋ ಗರಿಗೆ ನಮ್ಮಲ್ಲಿ ಚಾಪೆ ಅಂತಾರೆ. ಹೌದು ಹೌದು, ಅದು ಚಾಪೆ ರೆಡ್ಡಿ ಹೋಟೆಲ್. ಅವಾಗಿನ ಅದೇ ಹೆಸರು ಬಂತು. ಅದನ್ನು ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ವಿ. ಚಾಪೆ ರೆಡ್ಡಿ ಹೋಟೆಲ್ ಯಾರಿಗಾದ್ರೂ ಫೋನ್ ಮಾಡೋದು ನಾವು ಚಾಪೆ ರೆಡ್ಡಿ ಹೋಟ್ಲಿಂದ ಅಂತಲೇ ಹೇಳ್ತೀವಿ. ಹಂಗೆ ಅಕ್ಸೆಪ್ಟ್ ಆಗ್ತದೆ. ಅದೇ ಒಂದು ಬ್ರ್ಯಾಂಡ್ ಆಗೋಯ್ತು. ಬ್ರ್ಯಾಂಡ್ ಆಯಿತು. ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತ ಹೇಗಿತ್ತು ಸರ್? ಟೇಸ್ಟ್ ಆಯಿತಾ? ನಿಮಗೂ ಇಷ್ಟ ಆಯಿತಾ? ಯೂಟ್ಯೂಬ್ ನೋಡಿ. ನೈಸ್. ಎಲ್ಲರೂ ಹೇಳಿದ ಒಪಿನಿಯನ್ ಒಂದೇ, ಚೆನ್ನಾಗಿತ್ತು ಅಂತ. ನನಗೂ ಇಷ್ಟ ಆಯಿತು ತುಂಬಾ. ಪ್ರೈಸ್ ಕೂಡ ರೀಸನೇಬಲ್ ಇದೆ. ಚಿತ್ರದುರ್ಗದಲ್ಲಿ ಯಾವಾಗಾದರೂ ಇದ್ದರೆ ನೀವೆಲ್ಲ ಚಿತ್ರದುರ್ಗದವರೇ ಆಗಿದ್ರು ಕೂಡ ತಪ್ಪದೆ ಚಾಪೆ ರೆಡ್ಡಿ ಹೋಟೆಲ್ಗೆ ಬಂದು ಹೋಗಿ. ಥ್ಯಾಂಕ್ ಯು.